ಹಾಯ್ ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಅನಿತಾ ಮತ್ತು ಝಾನ್ಸಿ ಯಾರು ಗೆಲ್ಬೋದು, ಯಾರು ಚೈನ್ನ ವಾಪಸ್ ತೊಗೊಂಡು ಬರ್ಬೋದು ಅಂತ. ಆವಾಗ ಪಲ್ಲವಿ ಗಣಪನ ಹತ್ರ ಕೇಳ್ತಾಳೆ, ದೊಡ್ಡಪ್ಪ ಈ ಟಾಸ್ಕಲ್ಲಿ ಅನಿತಾನೇ ವಿನ್ ಆಗೋದಲ್ವಾ ಅಂತ ಕೇಳಿದ್ದಕ್ಕೆ, ಡೌಟೇ ಬೇಡಮ್ಮ, ಅನಿತಾನೇ ವಿನ್ ಆಗೋದು. ಯಾಕೆ ಅಂದರೆ ನಿನ್ನೆ ಕೊಟ್ಟ ಟಾಸ್ಕಲ್ಲಿ ನೋಡಿದೆಯಲ್ಲ ನೀನೇನೆ, ಅವಳು ಸಮಯ ಪ್ರಜ್ಞೆನ ಹೇಗೆ ಉಪಯೋಗಿಸಿದ್ಲು, ಬುದ್ಧಿವಂತಿಕೆನ ಹೇಗೆ ಉಪಯೋಗಿಸ್ಕೊಂಡು ಅವಳು ಆ ಟಾಸ್ಕಲ್ಲಿ ಗೆದ್ಲು ಅಂತ ಅಂದಮೇಲೆ ಈ ಟಾಸ್ಕಲ್ಲೂ ಅವಳೇನೇ ಗೆಲ್ಲೋದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಂಗೀತ ಮತ್ತು ಅವ್ರ ಅಣ್ಣ ಮತ್ತು ಅವಳ ತಂಗಿ 3 ಜನ, ಅಣ್ಣ ಯಾರು ಗೆಲ್ಬೋದು, ಯಾರು ಟಾಸ್ಕಲ್ಲಿ ಗೆಲ್ಬೋದು ಅಂತ ಹೇಳಿದ್ದಕ್ಕೆ, ಗೊತ್ತಿಲ್ಲಮ್ಮ ಯಾರು ಟಾಸ್ಕಲ್ಲಿ ಗೆಲ್ತಾರೆ ಅಂತ, ನೋಡೋಣ ಅಂತ ಹೇಳಿದ್ದಕ್ಕೆ, ಯಾಕಣ್ಣ ನಿನಗೆ ಅದಕ್ಕೆ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಮೇಲೆ ನಂಬಿಕೆ ಇದೆಯಮ್ಮ, ಆದರೆ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಕ್ಕೆ, ನೋಡ್ತಾ ಇರು ಅಣ್ಣ, ಅದಕ್ಕೆ ನನ್ನ ಮುಂದೆನೇ, ನನ್ನ ಕಣ್ಣು ಮುಂದೆನೇ 4 ಜನ ದಾಂಡಿಗರಿಗೆ ಬಾರಿಸಿದ್ರು ಅಂಥದ್ರಲ್ಲಿ ಇವನು ಯಾವ ಲೆಕ್ಕ, ಇವನಿಗೂ 4 ಬಾರಿಸಿ ಆ ಚೈನ್ನ ಕಿತ್ಕೊಂಡು ಬರ್ತಾರೆ, ನೋಡ್ತಾ ಇರು ಅಂತ ಸಂಗೀತ ಹೇಳ್ತಾಳೆ. ಅದಕ್ಕೆ ಅದರಲ್ಲಿ ಡೌಟ್ ಏನಿಲ್ಲಮ್ಮ, ಆ ಚೈನ್ನ ಝಾನ್ಸಿ ಅವರು ತೊಗೊಂಡು ಬಂದೇ ಬರ್ತಾರೆ, ಅದು ನನಗೆ ಗೊತ್ತು. ಆದರೆ ಆ ಚೈನ್ನ ತೊಗೊಂಡು ಬಂದ್ರೂ ಆ ಟಾಸ್ಕ್ನ ಉಲ್ಟಾ ಮಾಡಿ ಅನಿತಾನೇ ಗೆದ್ದಿದ್ದು ಅಂತ ಇವ್ರು ಹೇಳ್ತಾರೆ ಅಂತ ಹೇಳಿದ್ದಕ್ಕೆ, ನೋಡ್ತಾ ಇರು ಅಣ್ಣ, ಏನಾದರೂ ಮಾಡಿ ಉಲ್ಟಾ ಮಾಡಿ ಅದಕ್ಕೇನೆ ಈ ಟಾಸ್ಕಲ್ಲಿ ಗೆಲ್ಲೋದು, ನೀನು ನೋಡ್ತಾ ಇರು ಅಂತ ಹೇಳಿಬಿಟ್ಟು ಅವನ ಚಿಕ್ಕ ತಂಗಿ ಹೇಳ್ತಾಳೆ. ಸರಿ ನೋಡೋಣ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ರಾಯ್ ಮನೆ ತುಂಬ ಹೊಗೆ ತುಂಬಿಕೊಂಡು ಇರುತ್ತೆ, ಘಾಟ್ ಬರ್ತಾ ಇರುತ್ತೆ. ಅದಕ್ಕೆ ಏನಿದು ಅಂತ ಅಂದ್ಬಿಟ್ಟು ಹೊರಗಡೆ ಬಂದು, ಏನಿದು ಘಾಟು ಇಷ್ಟೊಂದು ಹೊಗೆ ಅಂತ ಕೆಮ್ಕೊಂಡು ಬಂದಿದ್ದೇನೆ, ತಬ್ಲಾ ಮಲ್ಲಿ ಅಂತ ಕರಿತಾನೆ. ಆದರೆ ಅವ್ರು ಬರೋದಿಲ್ಲ. ಅದಕ್ಕೆ ತಬ್ಲಾ ಮಲ್ಲಿ ಬರ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದಾಗ ಅವರಿಬ್ಬರು ಬರ್ತಾರೆ. ಏನರೋ ಇದು ಘಾಟು, ಯಾಕ್ರೋ ಇಷ್ಟೊಂದು ಹೊಗೆ ತುಂಬಿಸಿದ್ದೀರಾ ಮನೆ ತುಂಬ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ನಾವೇನು ಹೊಗೆ ತುಂಬಿಸಿಲ್ಲ ಅಂತ ಹೇಳಿದ್ದಕ್ಕೆ, ಸರಿ ಬನ್ನಿ ಅಲ್ಲಿ ಏನೋ ಶಬ್ದ ಆಗ್ತಾ ಇದೆ ನೋಡೋಣ ಅಂತ ಇಲ್ಲಿ ಬರ್ತಾರೆ. ಆವಾಗ ಇಲ್ಲಿ ತುಳಸಿ ಪೂಜೆನ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿ ಅವರು ಶಾಕ್ ಆಗ್ತಾರೆ. ಪ್ರಣವ್ ತುಳಸಿಗೆ, ಮಾಮ್ ಅವ್ರು ಬಂದರು, ನಿನ್ನ ಡ್ರಾಮಾನ ಶುರು ಮಾಡು ಅಂತ ಹೇಳಿದಾಗ, ಸರಿ ಆಯಿತು ನನ್ನ ಪರ್ಫಾರ್ಮೆನ್ಸ್ ಇವಾಗ ನೋಡು ನೀನು ಅಂತ ಹೇಳಿದ್ದೇನೆ. ತನ್ನ ಪರ್ಫಾರ್ಮೆನ್ಸ್ನ ಶುರು ಮಾಡ್ತಾಳೆ. ದೇವರೇ, ನಮ್ಮ ಝಾನ್ಸಿ ನಿನಗೇನು ಅನ್ಯಾಯ ಮಾಡಿದ್ಲು ದೇವರೇ, ಅವಳ ಒಳ್ಳೆತನಕ್ಕೆ ಯಾಕೆ ನೀನು ಪ್ರತಿಫಲನ ಕೊಡ್ತಾ ಇಲ್ಲ. ಅವಳು 108 ಕನಸುಗಳನ್ನ ಕಟ್ಕೊಂಡು ನಾನು ನನ್ನ ಗಂಡನ ಜೊತೆ ನನ್ನ ಗಂಡನ ಮನೆಯಲ್ಲಿ ಬದುಕಬೇಕು ಅಂತ ಹೋಗಿದ್ದಾಳೆ. ಅಂಥದ್ರಲ್ಲಿ ಅವಳಿಗೆ ಯಾಕೆ ಇಷ್ಟೊಂದು ಕಷ್ಟನ ಕೊಡ್ತಾ ಇದೆಯಾ. ಇನ್ನು ನಮ್ಮಪ್ಪ ನನ್ನ ಮೊಮ್ಮಗಳು ಜೀವನ ಸರಿ ಹೋಗಬೇಕು ಅಂತ 108 ದೇವರಿಗೆ ಹರಕೆಗಳನ್ನ ಹೊತ್ಕೊಂಡು ದೇವಸ್ಥಾನಗಳಿಗೆ ಹೋಗಿದ್ದಾರೆ. ಅಂಥದ್ರಲ್ಲಿ ಯಾಕಪ್ಪ ಅವಳಿಗೆ ಕಷ್ಟ ಕೊಡ್ತಾ ಇದೆಯಾ. ಅವಳ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗೋ ಹಾಗೆ ಮಾಡು. ಅವಳು ನಮ್ಮ ತವ್ರ ಮನೆ ವಂಶನ ಬೆಳಗಕ್ಕಿರೋ ಅಂಥ ಒಂದೇ ಒಂದು ಹೆಣ್ಣು ಅಂದರೆ ಅದು ಅವಳಿಂದ ಮಾತ್ರ ಸಾಧ್ಯ, ಅವಳಿಂದ ಮಾತ್ರ ಆಗೋದಕ್ಕೆ ಸಾಧ್ಯ. ಅಂದಮೇಲೆ ಅವಳ ಹೊಟ್ಟೆನಲ್ಲಿ ಒಂದು ವಂಶದ ಕುಡಿನ ಬೆಳೆಸೋ ದೇವ್ರೆ, ಆದಷ್ಟು ಬೇಗ ಅವಳಿಗೆ ಒಳ್ಳೇದಾಗೋ ಹಂಗೆ ಮಾಡು ದೇವ್ರೆ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ, ಯಾವ ಮಟ್ಟಕ್ಕೆ ಬೇಕಾದರೂ ನಾನು ಹರಕೆಗಳನ್ನು ಮಾಡ್ತೀನಿ. ದೇವ್ರ ಹತ್ರ ಬೇಡ್ಕೊಳ್ಳೋ ಥರ ಡ್ರಾಮಾನ ಮಾಡ್ತಾ ಇರ್ತಾಳೆ. ಅವಾಗ ರಾಯ್ ಏನು ಸರ್ ಇದು ಅಂತ ಕೇಳಿದ್ದಕ್ಕೆ, ಅದು ಝಾನ್ಸಿ ಮೇಲೆ ಮತ್ತು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿರಬೇಕು ಅಂತ ಅಂದ್ಬಿಟ್ಟು ನಾಗಾರ್ಜುನ ಅವ್ರು ಹೇಳ್ತಾರೆ. ಹಾಗೆಯೇ ನಾಗಾರ್ಜುನ ಅವ್ರ ಮನಸ್ಸಲ್ಲೇ ಇಷ್ಟು ದಿನ ಮನುಷ್ಯರ ಮುಂದೆ ನಾಟಕಗಳನ್ನು ಮಾಡ್ತಾ ಇದ್ದೆ, ಡ್ರಾಮಾ ಮಾಡ್ತಾ ಇದ್ದೆ, ಇವಾಗ ದೇವ್ರ ಮುಂದೆನೂ ಡ್ರಾಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ. ಆದರೆ ದೇವರು ಇದಕ್ಕೆ ಉತ್ತರನ ಕೊಟ್ಟೇ ಕೊಡ್ತಾನೆ. ನಿನ್ನ ಮುಖದ ಬಣ್ಣ ಗೊತ್ತಾಗೇ ಆಗುತ್ತೆ, ಎಲ್ಲರ ಮುಂದೆ ನಿನ್ನ ಮುಖವಾಡ ಕಳಿಸಿ ಬಿದ್ದೇ ಬೀಳುತ್ತೆ, ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ ಅಂತ ಹೇಳ್ಕೊತಾ ಇರ್ತಾರೆ. ಆದರೆ ಇಲ್ಲಿ ತುಳಸಿ ಮಾತ್ರ ಪ್ರಣವ್ ಹತ್ರ, ನಾನು ಮಾಡ್ತಾ ಇರೋ ಡ್ರಾಮಾ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಪ್ರಣವ್ 100% ವರ್ಕೌಟ್ ಆಗ್ತಾ ಇದೆ ಮಾ, ನಿನ್ನ ನಾಟಕನ ಮುಂದುವರಿಸು ಅಂತ ಹೇಳಿದ್ದಕ್ಕೆ, ಹೌದು ಪ್ರಣವ್, ನಾನು ಇಷ್ಟು ಮಾಡಿದ್ರೆ ಸಾಕಾಗಲ್ಲ, ಈಗ ನೋಡು ಇನ್ನೊಂದು ಡೋಸ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ದೇವರೇ, ನಾನು ನಿನಗೆ ಹತ್ರ ಏನು ಕೇಳ್ಕೊಂಡಿದ್ದೀನಿ ದೇವರೇ, ನನ್ನ ಮಕ್ಳಿಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ನನ್ನ ಪ್ರಣವ್ಗೆ ಮದುವೆ ವಯಸ್ಸು ಬಂದು ಮೀರೋಗ್ತಾ ಇದೆ, ಆದ್ರೂ ನನ್ನ ಮಗನಿಗೆ ಮದುವೆ ಆಗಲಿ, ನನ್ನ ಮಗನ ಲೈಫಲ್ಲಿ ಒಂದು ಹುಡುಗಿ ಬರಲಿ ಅಂತ ಕೇಳ್ಕೊಂಡಿದ್ದೀನ, ಇಲ್ಲ ನನ್ನ ಮಗಳು ಜೀವನ ಸರಿಯಾಗಲಿ, ನನ್ನ ಮಗಳಿಗೋಸ್ಕರ ಏನಾದರೂ ಬೇಡ್ಕೊಂಡಿದ್ದೀನ, ಅದನ್ನೂ ಬೇಡ್ಕೊಂಡಿಲ್ಲ. ನಾನು ಕೇಳ್ಕೊಳ್ತಾ ಇರೋದು ಒಂದೇ, ಝಾನ್ಸಿ ಜೀವನನ ಚೆನ್ನಾಗಿ ಮಾಡು, ಅವಳ ಜೀವನ ಚೆನ್ನಾಗಾಗಲಿ ಅಂತ. ಅವಳ ಜೀವನ ಚೆನ್ನಾಗಿ ಆದಮೇಲೆ ನನ್ನ ಮಕ್ಕಳ ಬಗ್ಗೆ ನಾನು ಬೇಡ್ಕೊಳ್ಳೋದು ದೇವರೇ. ದಯವಿಟ್ಟು ನನ್ನ ಮಗಳಿಗೆ ಅಂದರೆ ನನ್ನ ಝಾನ್ಸಿಗೆ ಒಳ್ಳೇದಾಗೋ ಹಂಗೆ ಮಾಡು. ನಾನು ಎಷ್ಟೇ ಕಠಿಣವಾದ ವ್ರತ ಆದ್ರೂ ನಾನು ಮಾಡ್ತೀನಿ. ನೀನು ನನ್ನ ಕನಸಲ್ಲಿ ಬಂದು ನನಗೆ ಆರ್ಡರ್ ಮಾಡು, ನೀನು ಇಂಥದ್ದು ಮಾಡು ಅಂತ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಎಷ್ಟೇ ಕಷ್ಟ ಆದರೂ, ಎಷ್ಟೇ ದುಡ್ಡು ಖರ್ಚಾದರೂ ನಾನು ಅದನ್ನು ಮಾಡೇ ಮಾಡ್ತೀನಿ ದೇವರೇ.
ದಯವಿಟ್ಟು ನಮ್ಮ ಝಾನ್ಸಿನೂ ಮತ್ತು ರಾಘುನೂ ಒಂದಾಗೋಂಗೆ ಮಾಡು, ನಮ್ಮಪ್ಪ ತೀರ್ಥಯಾತ್ರೆಯಿಂದ ಬರೋವಷ್ಟರೊಳಗಡೆ ನಮ್ಮ ಝಾನ್ಸಿ ಜೀವನ ಸರಿ ಹೋಗೋಂಗೆ ಮಾಡು ಅಂತ ಅಂದ್ಬಿಟ್ಟು ದೇವರಿಗೆ ಉದ್ದಂಡ ನಮಸ್ಕಾರನ ಹಾಕ್ತಾಳೆ. ಝಾನ್ಸಿ ಕಳ್ಳನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ ಚೈನ್ಗೋಸ್ಕರ. ಆದರೆ ಆ ಕಳ್ಳನಿಗೆ ಗಣಪ ಹೇಳ್ಕೊಟ್ಟಿರ್ತಾನೆ, ಯಾವುದೇ ಕಾರಣಕ್ಕೂ ಅವಳ ಕಣ್ಣಿಗೆ ನೀನು ಸಿಗಬಾರ್ದು, ಅವಳ ಕೈಗೆ ಸಿಗಬಾರ್ದು, ಜೋರಾಗಿ ಓಡಬೇಕು ಚೈನ್ನ ಕಿತ್ಕೊಂಡು, ಯಾವುದೇ ಕಾರಣಕ್ಕೂ ಅವಳಿಗೆ ಮಾತ್ರ ಚೈನ್ ಸಿಗಲೇಬಾರ್ದು ಅಂತ ಹೇಳ್ಕೊಟ್ಟಿರ್ತಾನೆ. ಅದೇ ಕಾರಣಕ್ಕೋಸ್ಕರ ಆ ಕಳ್ಳ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಝಾನ್ಸಿ ಬಿಡ್ದಾನೆ ಒಂದು ದೊಣ್ಣೆನ ತೊಗೊಂಡು ಅವನಿಗೆ ಬಾರಿಸಿ, ಯಾಕೋ ನನ್ನ ಚೈನ್ನ ಕತ್ಕೊಂಡು ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಾರ್ಸೋಕ್ಕೆ ಶುರು ಮಾಡ್ತಾಳೆ. ಆದರೆ ಅವನು ಬೇಡಿ ಮೇಡಮ್, ಬಿಟ್ಬಿಡಿ ಮೇಡಮ್, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಮೇಡಮ್, ತಪ್ಪಾಯ್ತು ಮೇಡಮ್ ಅಂತ ಕೇಳ್ಕೊಂಡ್ರು ಅವಳು ಬಿಡೋದಿಲ್ಲ. ಯಾಕ್ರೋ ಈ ಥರ ಮಾಡ್ತೀರಾ, ನಿಮ್ಮನೆ ಹೆಣ್ಮಕ್ಳನ್ನ ಹೋಗಿ ಕೇಳಿ, ತಾಳಿ ಅಂದರೆ ತಾಳಿ ಬಗ್ಗೆ ಎಷ್ಟು ಸೆಂಟಿಮೆಂಟ್ನ ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು. ಒಂದು ಹೆಣ್ಣಿಗೆ ಚಿನ್ನ ಎಷ್ಟು ಮುಖ್ಯ ಗೊತ್ತೇನೋ. ಮನೆಯಲ್ಲಿ ಏನಾದರೂ ಸಮಸ್ಯೆ ಆದರೆ, ಮಕ್ಕಳು ಎಜುಕೇಷನ್ಗೆ ಸಮಸ್ಯೆ ಆದರೆ, ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆದರೆ, ಮಕ್ಕಳು ಮೆಡಿಕಲ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಆಟ ಆಡ್ತೀರಾ, ಎಷ್ಟೋ ವರ್ಷಗಳ ಕನಸು ಕಣೋ ಅದು ಚಿನ್ನ ಅನ್ನೋದು, ಅದನ್ನು ಕದಿಯೋಕ್ಕೆ ಬರ್ತೀರಾ ನೀವು ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಇನ್ಯಾವತ್ತೂ ನಾನು ಕಳ್ತನ ಮಾಡೋದಿಲ್ಲ, ಇವತ್ತಿಗೆ ಕೊನೆ ಮೇಡಮ್, ಕಳ್ತನ ಮಾಡೋರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದೀರಾ, ಇನ್ಯಾವತ್ತೂ ನಾನು ಈ ಥರ ಕೆಲಸ ಮಾಡಲ್ಲ ಮೇಡಮ್, ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅಂತ ಬೇಡ್ಕೊತಾನೆ. ಸರಿ ಹೊರಟೋಗು ಇಲ್ಲಿ, ಇನ್ನೊಂದು ಸಲ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ನಿನ್ನ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ, ಇನ್ಯಾವತ್ತು ಈ ಕಳ್ತನನ ಮಾಡಿಕೂಡ್ದು ನೀನು ಅಂತ ಅಂದ್ಬಿಟ್ಟು ಬುದ್ಧಿ ಮಾತನ್ನು ಹೇಳ್ತಾಳೆ. ಸರಿ ಮೇಡಮ್ ಅಂತ ಅವನು ಅಲ್ಲಿಂದ ಹೊರಟೋಗ್ತಾನೆ. ಇವಳು ಚೈನ್ ಸಿಕ್ಕಿದ ಖುಷಿನಲ್ಲಿ ಚೈನ್ನ ತಗೊಂಡು ಮನೆ ಕಡೆಗೆ ಬರೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಯಾರು ಗೆಲ್ಬಹುದು ಅಂತ ಅಂದ್ಬಿಟ್ಟು ಎಲ್ರೂ ಗೆಸ್ ಮಾಡ್ತಾ ಕೂತಿರ್ತಾರೆ. ಅದಕ್ಕೆ ಗಣಪ ಪಲ್ಲವಿ ಹತ್ರ, ನಿನ್ಗೇನು ಅನ್ಸುತ್ತಮ್ಮ, ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಅಂತ ಕೇಳಿದ್ದಕ್ಕೆ ಪಲ್ಲವಿ, ಅಫ್ಕೋರ್ಸ್ ದೊಡ್ಡಪ್ಪ ಅನಿತಾನೇ ಗೆಲ್ಲೋದು ಅಂತ ಹೇಳಿದ್ದಕ್ಕೆ, ಹೌದು ಅನಿತಾನೇ ಗೆಲ್ತಾಳೆ ಅಂತ ಗಣಪನೂ ಹೇಳ್ತಾನೆ. ಅದಾದಮೇಲೆ ರಾಘು ಹತ್ರ ಕೇಳ್ತಾನೆ, ರಾಘು ನಿನ್ಗೆ ಯಾರು ಗೆಲ್ತಾರೆ ಅಂತ ಅನಿಸುತ್ತೋ ಅಂತ ಹೇಳಿದ್ದಕ್ಕೆ, ಅದು ದೊಡ್ಡಪ್ಪ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳ್ತಾನೆ. ಅದು ಏನೋ ಒಂಥರ ಸರಿನೇ, ಗುಡ್ ಆನ್ಸರೇ, ಆದ್ರೂ ನಿನ್ಗೊಂದು ಗೆಸ್ ಇರುತ್ತೆ ಅಲ್ವಾ, ಇಂಥವ್ರು ಗೆಲ್ಬಹುದು ಅಂತ, ಯಾರೋ ಗೆಲ್ತಾರೆ ಕರೆಕ್ಟಾಗಿ ಹೇಳೋ ಅಂತ ಹೇಳಿದ್ದಕ್ಕೆ ಝಾನ್ಸಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಇದೇನು ಝಾನ್ಸಿ ಹೆಸರು ಹೇಳ್ತಾ ಇದ್ದಾನೆ ಅಂತ. ಅಷ್ಟರೊಳಗಡೆ ರಾಘು ತಲೆ ಉಪಯೋಗಿಸಿ, ಅದು ಝಾನ್ಸಿ ಮೇಡಮ್ ಬಂದರು ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ, ಓ ಹಾಗಂದ್ಯಾ ನೀನು, ಇಲ್ಲ ಅಂದಿರ ಗೊತ್ತಲ್ಲ ನಿನಗೆ ನಾನು ತುಂಬ ಸ್ಟ್ರಿಕ್ಟು ಅಂತ ಗಣಪ ಹೇಳ್ತಾರೆ. ಅಷ್ಟರೊಳಗಡೆ ಝಾನ್ಸಿ ಬಂದು ನಿಂತ್ಕೊಂಡು, ದೊಡ್ಡ ಮಾವ ನಾನು ಚೈನ್ನ ತೊಗೊಂಡು ಬಂದಿದ್ದೀನಿ ಟೈಮಿಗೆ ಕರೆಕ್ಟಾಗಿ ಅಂತ ಹೇಳಿದ್ದಕ್ಕೆ, ಟೈಮು ಕರೆಕ್ಟಾಗಿ ತಂದಿದ್ದೀಯಾ ಅಂತ ಇವನು ತಲೆ ಕೆರ್ಕೊಂಡು, ಅಲ್ಲಮ್ಮ ಇದರಲ್ಲಿ ಟೈಮಿಂಗ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲಮ್ಮ, ಯಾಕೆ ಅಂತ ಅಂದರೆ ಅದು ನೀನು ಕಳ್ಳ ಓಡೋ ಸ್ಪೀಡಲ್ಲಿ ಓಡಿ ಅವನ ಹತ್ರ ಕಿತ್ಕೊಂಡು ಬರೋದು ತುಂಬಾ ಟೈಮ್ ಹಿಡಿಯುತ್ತಲ್ವಾ, ಹಾಗಾಗಿ ಇದರಲ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಕೊನೆಯ ಮಗಳು, ಅಲ್ಲ ದೊಡ್ಡಪ್ಪ ನೀವೇ ತಾನೇ ಹೇಳಿದ್ದು 30 ನಿಮಿಷದೊಳಗಡೆ ಚೈನ್ನ ವಾಪಸ್ ತೊಗೊಂಡು ಬರಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ಇಲ್ಲಿ ಟೈಮ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಅನಿತಾ ಬರ್ತಾಳೆ. ಅಲ್ಲ ನಮ್ಮ ಅನಿತಾನು ಬಂದೇ ಬಿಟ್ಲು ನೋಡು ಅಂತ ಹೇಳ್ತಾರೆ. ಬಂದಲ್ಲಿ ನಿಂತ್ಕೊತಾಳೆ. ಆವಾಗ ಝಾನ್ಸಿ, ದೊಡ್ಡ ಮಾವ ನಾನು ಚೈನ್ ಸಮೇತನೇ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಪಲ್ಲವಿ, ನಮ್ಮ ಅನಿತಾನು ಚೈನ ತೊಗೊಂಡು ಬಂದಿರ್ತಾಳೆ, ಅವಳು ಏನು ಸುಮ್ಮನೆ ಬಂದಿರಲ್ಲ, ಚೈನ್ನ ಕೊಡು ಅನಿತಾ ಅಂತ ಹೇಳ್ತಾಳೆ. ಹಾಗೇನೆ ಗಣಪ ಅವಳ ಮುಖದ ಮೇಲೆ ಹೊಡೆದಂಗೆ ಚೈನ್ನ ಕೊಡಮ್ಮ ಅಂತ ಹೇಳಿದಾಗ, ಇಲ್ಲ ನಾನು ಚೈನ್ ತೊಗೊಂಡು ಬಂದಿಲ್ಲ ಅಂತ ಅನಿತಾ ಹೇಳ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಗಣಪ ಮನಸ್ಸಲ್ಲೇನೆ, ಇವಳು ಏನಪ್ಪ ಇವಳು ಚೈನೇ ತೊಗೊಂಡು ಬಂದಿಲ್ಲ ಅಂತ ಹೇಳ್ತಾಳಲ್ಲ, ನಾನು ಅವನಿಗೆ ಹೇಳಿದ್ನಲ್ಲ ಚೈನ್ನ ಅವಳ ಕೈಲಿ ಕೊಟ್ಟು ಕಳಿಸು ಅಂತ, ಇವಳು ನೋಡಿದ್ರೆ ಚೈನೇ ತಂದಿಲ್ಲ ಅಂತಾಳಲ್ಲ, ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸಂಗೀತ, ಹಾಗಾದರೆ ದೊಡ್ಡಪ್ಪ ನಮ್ಮ ಝಾನ್ಸಿ ಅದಕ್ಕೇನೆ ತಾನೇ ಗೆದ್ದಿದ್ದು ಅಂತ ಹೇಳಿದ್ದಕ್ಕೆ, ಅದು ಹೇಗಮ್ಮ ಆಗುತ್ತೆ, ಏಕಾಏಕಿ ಆ ಥರ ತೀರ್ಮಾನ ತೊಗೊಳಕ್ಕಾಗಲ್ಲ ಅಲ್ವಾ, ಅವಳು ಯಾಕೆ ಚೈನ ಈಸ್ಕೊಂಡು ಬಂದಿಲ್ಲ ಅಂತ ಕೇಳೋಣ ಇರು ಅಂತ ಹೇಳಿಬಿಟ್ಟು ಅನಿತನ ಕೇಳಿದ್ದಕ್ಕೆ ಅನಿತಾ ಹೇಳ್ತಾಳೆ, ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂತ. ಯಾಕಮ್ಮ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂತ ಎಲ್ಲರೂ ಶಾಕ್ ಆಗಿ ಕೇಳ್ತಾರೆ. ಯಾಕೆ ಅಂತ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ಕಳ್ತನ ಆದಾಗ ಪೊಲೀಸ್ ಸ್ಟೇಷನ್ಗೆ ತಾನೇ ಹೋಗಿ ಕಂಪ್ಲೇಂಟ್ ಕೊಡಬೇಕು, ನಾವು ಕಾನೂನನ್ನ ಕೈಗೆ ತೊಗೊಳಕ್ಕಾಗುತ್ತಾ, ಕಳ್ಳ ನಮ್ಗೆ ಏನಾದರೂ ಮಾಡ್ಬೋದಲ್ವಾ, ಅದಕ್ಕೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದೆ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಖುಷಿಯಾಗಿ ಕ್ಲಾಪ್ಸ್ನ ಹಾಕ್ತಾಳೆ, ಪಲ್ಲವಿ ಕೂಡ. ಆಗ ಗಣಪ, ವಾವ್ ಎಂಥ ಒಳ್ಳೆ ಐಡಿಯಾ ಮಾಡಿದ್ಯಾ ನೀನು, ಎಕ್ಸ್ಟ್ರಾಡಿನರಿ, ನೀನಂತೂ ಸೂಪರ್ ಅಮ್ಮ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಕೊನೆ ಮಗಳು, ಅಲ್ಲ ದೊಡ್ಡ
ದೊಡ್ಡಪ್ಪ, ಅದು ಎಕ್ಸ್ಟ್ರಾ ಆರ್ಡಿನರಿ ಅಷ್ಟೇ. ಆಯಿತು ದೊಡ್ಡಪ್ಪ, ನೀವು ಹೇಳ್ದಾಗೇ ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಸರಿ, ಆದರೆ ಕಳ್ತನ ಆಗೋವರೆಗೂ ಕಳ್ಳನ್ನ ಬಿಟ್ಬಿಟ್ಟು ನಾವು ನಮ್ಮ ಚೈನ ತೊಗೊಂಡೋಗಪ್ಪ ನೀನು ಅಂತ ಅವನ ಹತ್ರ ಕೊಟ್ಬಿಟ್ಟು ನಾವು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ ಅಂತ ಕೇಳಿದ್ದಕ್ಕೆ ಗಣಪ ಸನ್ನೆ ಮಾಡಿ ಮಂಜುಳಂಗೆ ನಿನ್ನ ಮಗಳು ಜಾಸ್ತಿ ಮಾತಾಡ್ತಾ ಇದ್ದಾಳೆ, ಅವಳನ್ನ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಆವಾಗ ಏಯ್ ನೀನು ಚಿಕ್ಕವಳು ಥರ ಇರು, ದೊಡ್ಡವರಾಗಿ ಮಾತಾಡ್ತೀವಿ ನೀವು ಅಂತ ಅಂದ್ಬಿಟ್ಟು ಅವಳ ಬಾಯಿನ ಮುಚ್ಚಿಸ್ತಾರೆ. ಅದಾದಮೇಲೆ ಗಣಪ ಈಗ ಫೈನಲ್ ಜಡ್ಜ್ಮೆಂಟ್ ಬಂದು ಅನಿತಾನೇ ವಿನ್ನರ್ ಅಂತ ಹೇಳಿದಾಗ ಎಲ್ರೂ ಶಾಕ್ ಆಗುತ್ತೆ. ಝಾನ್ಸಿ ಅದೇ ಹೇಗಾಗುತ್ತೆ, ನಾನು ಚೈನ ತೊಗೊಂಡು ಬಂದಿದ್ದೀನಲ್ಲ ಅಂತ ಹೇಳಿದ್ದಕ್ಕೆ ನೋ ಮೋರ್ ಡಿಸ್ಕಷನ್ಸ್, ಒಂದ್ಸಲ ಡಿಸ್ಕಷನ್ ಆಗಿ ನಾನು ತೀರ್ಪನ್ನ ಕೊಟ್ಟಾದ್ಮೇಲೆ ಮತ್ತಿನ್ನೇನು ಮಾತಾಡ್ಕೂಡ್ದು, ನಡೀರಿ ಎಲ್ರೂ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ರೂ ಹೊರಟ್ಬಿಡ್ತಾರೆ. ಝಾನ್ಸಿಗೆ ಬೇಜಾರಾಗುತ್ತೆ. ಝಾನ್ಸಿ ಮುಖನ ನೋಡಿಕೊಂಡು ರಾಘುಗೂ ತುಂಬ ಬೇಜಾರಾಗ್ತಾ ಇರುತ್ತೆ. ಎಲ್ಲರೂ ಮೋಸ ಮಾಡಿರೋದನ್ನ ನೆನ್ಪು ಮಾಡಿಕೊಂಡು ಝಾನ್ಸಿ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಸಂಗೀತ ಬಂದು ಅದಕ್ಕೆ ಬೇಜಾರಾಗಬೇಡಿ, ಅದಕ್ಕೆ ನಮ್ಮನೆಯವರೆಲ್ಲರೂ ಈ ಥರ ಒಬ್ಬರು ಪರವಾಗಿ ನಿಂತ್ಕೊಂಡು ನಿಮಗೆ ಮೋಸ ಮಾಡ್ತಾರೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ, ಇವರು ತುಂಬಾ ಮೋಸ ಮಾಡ್ತಿದ್ದಾರೆ ಅದಕ್ಕೆ ಅಂತ ಹೇಳಿದ್ದಕ್ಕೆ ಇವಾಗ ಏನಾಯಿತು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಸಂಗೀತ ಅಂತ ಕೇಳಿದ್ದಕ್ಕೆ ಅಲ್ಲ ಅದಕ್ಕೆ ಇಷ್ಟೆಲ್ಲ ಆದಮೇಲೂ ಏನಾಯಿತು ಸಂಗೀತ ಅಂತ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ 2 ಟಾಸ್ಕಲ್ಲೂ ಹೇಳಬೇಕು ಅಂದರೆ ನೀವೇನೇ ಗೆದ್ದಿರೋದು, ನೀವೇನೇ ವಿಘ್ನ ಆಗಿರೋದು. ಅಂಥದ್ರಲ್ಲಿ ಅವರು ಒಂದು ಸಿಲ್ಲಿ ರೀಸನ್ನ ಇಟ್ಕೊಂಡು ಆ ಅನಿತನ್ನ ಗೆದ್ಲು ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ನಿಮಗೆ ಬೇಜಾರಾಗಿರುತ್ತೆ ತಾನೇ, ಯಾಕದಕ್ಕೆ ಈ ಥರ ಈ ಟಾಸ್ಕ್ಗೆ ನೀವು ಒಪ್ಕೊಳ್ಳೇಬಾರ್ದಿತ್ತು ಅಂತ ಹೇಳಿದ್ದಕ್ಕೆ ಏನಾಯಿತು ಅಂತ ಈ ಥರ ಮಾತಾಡ್ತಾ ಇದೆಯಾ ಸಂಗೀತ. ನನಗೆ ಇವಾಗ ಕ್ಲಿಯರ್ ಆಗಿದೆ ಅವರು ಯಾವ ಥರ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಇನ್ನು ಮುಂದೆ ನಾನು ಟಾಸ್ಕ್ಗಳಿಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ, ಫೈನಲ್ ಆಗಿ ಏನಾಗುತ್ತೆ ಅಂತ ನಾನು ನೋಡ್ತೀನಿ. ಫೈನಲ್ ದಿನ ಅಂದರೆ ನಮ್ಮ ಎಲೆಕ್ಷನ್ ದಿನ ಇವಾಗ ಯಾರೆಲ್ಲ ಅವಳನ್ನು ಗೆಲ್ಲಿಸ್ತಾ ಇದ್ದಾರೋ ಅವರೆಲ್ಲರೂ ನನಗೇನೆ ವೋಟ್ ಮಾಡಬೇಕು, ಆ ಥರ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅದೇ ಗತಿಗೆ ಅಂತ ಹೇಳಿದ್ದಕ್ಕೆ ಇನ್ನು ಮುಂದೆ ನನ್ನ ಅಸಲಿ ಆಟ ಶುರು ಆಗುತ್ತೆ, ನೋಡ್ತಾ ಇರು ಹೇಗೆ ಅಂತ. ಇವಾಗ ಸದ್ಯದ ಪರಿಸ್ಥಿತಿಗೆ ನನಗಿರೋದು ನಂಬಿಕೆ ಮತ್ತು ವಿಶ್ವಾಸ ಅಷ್ಟೇ, ಅದೆರಡೇ ನನ್ನ ಬಂಡವಾಳ, ಅದೆರಡೇ ನನ್ನ ಜೊತೆಗಿರೋದು, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗೆ ಖಂಡಿತ ಇದೆ. ಯಾಕೆ ಅಂತ ಅಂದರೆ ಯಾವಾಗಲೂ ಗೆಲುವಿಗೆ ಜಯ ಆಗೋದು. ಅವರು ಇವಾಗ ಟಾಸ್ಕಲ್ಲಿ ಅವಳನ್ನು ಗೆಲ್ಲಿಸ್ಬೋದು, ಆದರೆ ನನ್ನ ರಾಘುನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮೇಲೊಬ್ಬ ದೇವರು ಅಂತ ಇದ್ದೇ ಇರ್ತಾನೆ, ಆ ದೇವರೇನೆ ನಮ್ಮಿಬ್ರು ಗಂಟು ಹಾಕ್ಸಿರೋದು, ನಮ್ಮಿಬ್ರಿಗೂ ಮದುವೆ ಮಾಡಿಸಿರೋದು ಅಂದಮೇಲೆ ನನ್ನನ್ನು ರಾಘುನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೆಯ ಸೊಸೆ ಪಟ್ಟನ ನನಗಷ್ಟೇ ಕೊಡೋದಕ್ಕೆ ಸಾಧ್ಯ, ಬೇರೆ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸಂಗೀತ, ನೀನು ನೋಡ್ತಾ ಇರೋ ಅಂತ ಹೇಳಿದ್ದಕ್ಕೆ ಅಯ್ಯೋ ಮೋಸದಿಂದನೂ ಗೆದ್ದಿರೋ ಅಂಥ ಎಷ್ಟೋ ಉದಾಹರಣೆಗಳು ಇದ್ದಾವೆ ಅಲ್ವಾ ಅದಕ್ಕೆ ಅಂತ ಕೇಳಿದ್ದಕ್ಕೆ ಇರ್ಬೋದು, ಆದರೆ ಅದೆಲ್ಲವುದು ತಾತ್ಕಾಲಿಕ ಸಂಗೀತ. ನನಗೆ ಫೈನಲ್ ಆಗಿ ರಿಸಲ್ಟು ನನ್ನ ಪರವಾಗಿಯೇ ಬಂದೇ ಬರುತ್ತೆ, ಆ ವಿಶ್ವಾಸ ನನಗಿದೆ, ನೀನು ನೋಡ್ತಾ ಇರೋ ಅಂತ ಹೇಳಿದ್ದಕ್ಕೆ ಸಂಗೀತಂಗೂ ಸಮಾಧಾನ ಆಗುತ್ತೆ. ಹಾಗೆಯೇ ಝಾನ್ಸಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಆವಾಗ ತರುಣ ಯಾಕೋ ರಾಘು ಈ ಥರ ಕೂತಿದ್ಯಾ, ಯಾಕೋ ಮುಖ ಊದಿಸ್ಕೊಂಡಿದ್ಯಾ, ಇವಾಗ ಏನಾಯಿತು ಅಂತ ಈ ಥರ ಕೂತಿದ್ಯಾ ಅಂತ ಹೇಳಿದ್ದಕ್ಕೆ ಇನ್ನೂ ಏನೋ ಆಗಬೇಕು, ಅಲ್ಲಿ ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ, ನನ್ನ ಕಣ್ಣು ಮುಂದೆನೇ ಮೋಸ ನಡೀತಾ ಇದೆ, ಗೆದ್ದಿರೋರನ್ನ ಸೋಲಿಸ್ತಾರೆ, ಸೋತಿರೋರನ್ನ ಗೆಲ್ಲಿಸ್ತಾರೆ, ಅದು ಕಣ್ಣು ಮುಂದೆನೇ ಹೇಗೋ ಅಂತ ಹೇಳಿದ್ದಕ್ಕೆ ಓ ಈಗ ನಿನ್ಗೆ ಇದೆಲ್ಲ ಅರ್ಥ ಆಯ್ತಾ ಅಂತ ತರುಣ ನಗ್ತಾನೆ. ಆಗಿಂದನೂ ಇದೇ ರೀತಿ ಕಣೋ ನಿಮ್ಮ ಮನೆಯವ್ರು ನಡ್ಕೊಂಡು ಬಂದಿರೋದು, ಇವಾಗೇನು ಹೊಸದಾಗಿ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಅದು ಆವಾಗ ಕಣೋ, ಆದರೆ ಇವಾಗ ನನ್ನ ಕಣ್ಣು ಮುಂದೆನೇ ಮೋಸ ನಡೀತಾ ಇದೆ, ಆವಾಗ ಆಗಿದ್ದು ಬಿಡು, ಇವಾಗ ಟಾಸ್ಕ್ ಅಂತ ಮಾಡ್ತಿದ್ದಾರೆ ಅಂದಮೇಲೆ ಕರೆಕ್ಟಾಗಿ ಮಾಡಬೇಕು ತಾನೇ, ಇವಾಗ ಯಾಕೋ ಮೋಸದಾಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮೋಸದಾಟ ಆಡಿದ್ರೂ ಝಾನ್ಸಿ ಮೇಡಮೇ ಗೆಲ್ಲೋದು ಬಿಡು ಅಂತ ಹೇಳಿದ್ದಕ್ಕೆ ಝಾನ್ಸಿ ಮೇಡಮ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವರೆಲ್ಲರೂ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಫೀಲ್ಡ್ ಇಳಿದಿದ್ದಾರೆ, ಅನಿತನ್ನ ಗೆಲ್ಲಿಸಲೇಬೇಕು ಅಂತ ಹಠಕ್ಕೆ ನಿಂತಿದ್ದಾರೆ ಅಂದಮೇಲೆ ಝಾನ್ಸಿ ಮೇಡಮ್ ಹೇಗೋ ಗೆಲ್ತಾರೆ, ಅವರು ಈ ಟಾಸ್ಕ್ನ ತೊಗೊಳ್ಳೇಬಾರ್ದಿತ್ತು ಅಂತ ತರುಣ ಹತ್ರ ರಾಘು ಹೇಳ್ತಾನೆ. ಅದಕ್ಕೆ ಇನ್ನೇನೋ ಆಪ್ಷನ್ ಇತ್ತು ಅವ್ರಿಗೆ, ನೀನಂತೂ ಅವ್ರನ್ನ ಮದುವೆ ಆಗಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ಬಿಟ್ಟಿದೆಯಾ, ಗಟ್ಟಿಯಾಗಿ ಮಾತಾಡಬೇಕಾದವನು ನೀನೇ ಮೌನಕ್ಕೆ ಶರಣಾಗಿದೆಯಾ ಅಂತ ಅಂದಮೇಲೆ ಅವ್ರಿಗೆ ತಾನೇ ಇನ್ನೇನು ಆಪ್ಷನ್ ಇತ್ತು, ಅವರೂ ಈಸಿಯಾಗಿ ಬಿಟ್ಕೊಟ್ಟಿದ್ರೆ ನಿಮ್ಮ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಏನಿತ್ತು ಕಣೋ, ಹಾಗಾಗಿ ಅವರು ಆ ಟಾಸ್ಕ್ನ ತೊಗೊಂಡಿದ್ದಾರೆ ಅಂದಮೇಲೆ ಆ ಟಾಸ್ಕಲ್ಲಿ ವಿನ್ ಆಗೇ ಆಗ್ತಾರೆ ಅಂತ ಹೇಳಿದ್ದಕ್ಕೆ ರಾಘು ಅವ್ರು ಹೇಗೋ ವಿನ್ ಆಗ್ತಾರೆ ಅಂತ ಬೇಜಾರು ಮಾಡ್ಕೊತಾನೆ. ಅದಕ್ಕೆ ಹಾಗಾದರೆ ಝಾನ್ಸಿ ಮೇಡಮ್ ಈ ಟಾಸ್ಕಲ್ಲಿ ವಿನ್ ಆಗಬೇಕು, ಅವರು ನಿನ್ನ ಹೆಂಡತಿ ಸ್ಥಾನದಿಂದ ಬಿಟ್ಟು ಹೋಗಬಾರ್ದು ಅಷ್ಟೇ ತಾನೇ ಅಂತ ಹೇಳಿದ್ದಕ್ಕೆ ನಾನು ಮಾತಾಡ್ತಾ ಇರೋದು ಟಾಸ್ಕ್ ಬಗ್ಗೆ ಕಣೋ ಅಂತ ರಾಘು ಹೇಳ್ತಾನೆ. ಹೌದು ಕಣೋ ಟಾಸ್ಕ್ ಬಗ್ಗೆನೇ ನೀನು ಮಾತಾಡ್ತಾ ಇದೀಯಾ, ಆದರೆ ಟಾಸ್ಕ್ನ ಮೂಲ ಉದ್ದೇಶ ಏನು ಅಂತ ತರುಣ ರಾಘುಗೆ ಹೇಳ್ತಾನೆ. ಆವಾಗ ಗೊತ್ತಾಗುತ್ತೆ, ಹೌದು ಅವಳು ನನ್ನ ಹೆಂಡತಿ ಪಟ್ಟದಲ್ಲೇ ಇರಬೇಕು, ಅವಳೇ ಕೊನೆವರೆಗೂ ನನ್ನ
ಹೆಂಡತಿ ಆಗಿರಬೇಕು, ಅವಳು ಈ ಟಾಸ್ಕಲ್ಲಿ ಗೆಲ್ಲಬಾರ್ದು ಅಂತ ರಾಘು ಹೇಳ್ತಾನೆ. ಇಷ್ಟು ಸಾಕು ಬಿಡೋ ನಮ್ಮ ಝಾನ್ಸಿ ಮೇಡಮ್ಗೆ, ಅವರು ಗೆದ್ದೇ ಗೆಲ್ತಾರೆ, ಝಾನ್ಸಿ ಕಣೋ ಅವರು ಈ ಟಾಸ್ಕಲ್ಲಿ ಸೋಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ, ಅದು ಹೇಗೋ ಸಾಧ್ಯ, ಅವರು ಗೆಲ್ಲೋದಕ್ಕೆ ನಮ್ಮ ಮನೆಯವರೆಲ್ಲರೂ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಅವರ ಪ್ರತಿತಂತ್ರಕ್ಕೂ ಇವರ ಪ್ರತಿತಂತ್ರ ಇದ್ದೇ ಇರುತ್ತೆ, ಅವರ ತಂತ್ರಕ್ಕೆ ಇವರ ಪ್ರತಿತಂತ್ರ ರೂಢಿ ಮಾಡೇ ಇರ್ತಾರೆ. ಯಾಕೆ ಅಂತ ಅಂದರೆ ಅವರು 10 ಕಂಪ್ನಿಗಳನ್ನ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿದ್ದಾರೆ ಕಣೋ. ಅಂದಮೇಲೆ ಅವರು ಇಲ್ಲಿ ಟಾಸ್ಕಲ್ಲಿ ಸೋತ್ರೂ ಜೀವನದಲ್ಲಿ ಗೆದ್ದೇ ಗೆಲ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ. ಫೈನಲ್ ಆಗಿ ಝಾನ್ಸಿ ಅವರೇನೇ ಗೆಲ್ಲೋದು, ನೋಡ್ತಾ ಇರು ಅಂತ ತರುಣ ರಾಘುಗೆ ಸಮಾಧಾನನ ಹೇಳ್ತಾನೆ. ಗೆಲ್ತಾ ಗಣಪನ ಹತ್ರ ಬಂದು, ಅಲ್ಲ ರೀ, ನೀವು ಮಾಡ್ತಾ ಇರೋದು ನನಗಂತೂ ಸರಿ ಕಾಣಿಸ್ತಾ ಇಲ್ಲ, ನಿಮಗೇನೆ ನೀವು ಮಾಡ್ತಾ ಇರೋದು ಸರಿ ಅಂತ ಕಾಣಿಸ್ತಾ ಇದೆಯಾ, ನಿಮ್ಮ ಮನಸ್ಸನ್ನ ಮುಟ್ಕೊಂಡು ಹೇಳಿ ಅಂತ ಹೇಳಿದ್ದಕ್ಕೆ, ಇವಾಗ ತಪ್ಪಾಗ ಅಂಥದ್ದು ನಾನೇನೇ ಮಾಡಿದೆ ಅಂತ ಕೇಳಿದ್ದಕ್ಕೆ, ನೀವು ಟಾಸ್ಕ್ ವಿಷಯದಲ್ಲಿ ನಡ್ಕೊತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಅಲ್ಲಿ ಝಾನ್ಸಿ ಅಷ್ಟು ಕಷ್ಟಪಟ್ಟು ಗೆದ್ರೂ ನೀವು ಅನಿತಾನೇ ಗೆದ್ದಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಇದು ನೀವು ಮಾಡ್ತಾ ಇರೋದು ಸರಿನಾ ಅಂತ ಹೇಳಿದ್ದಕ್ಕೆ, ನೋಡೆ ಹಾಗಾದರೆ ಅನಿತಾ ನಮ್ಮ ಮನೆ ಸೊಸೆ ಆಗೋದು ಬೇಡವಾ, ಝಾನ್ಸಿ ಈ ಮನೆ ಸೊಸೆ ಆಗೋದು ಸರಿನಾ, ಅವಳು ನ್ಯಾಯವಾದ ರೀತಿಯಲ್ಲಿ ಈ ಮನೆ ಸೊಸೆ ಆಗಿದ್ದಾಳ ಅಂತ ಕೇಳಿದ್ದಕ್ಕೆ, ಅಲ್ಲ ರೀ, ಅದು ಬೇರೆ ಮಾತು, ಆದರೆ ಟಾಸ್ಕ್ ಅಂತ ಬಂದಾಗ ನೀವು ನಡ್ಕೊತಾ ಇರೋದು ಸರಿ ಇಲ್ಲ ತಾನೇ ಅಂತ ಹೇಳಿದ್ದಕ್ಕೆ, ನಾನು ಮಾಡ್ತಾ ಇರೋದೇ ಸರಿ, ಯಾಕೆ ಅಂದರೆ ಅನಿತಂಗೆ ನಾವು ನ್ಯಾಯ ಕೊಡಿಸ್ಬೇಕು, ಝಾನ್ಸಿನ ಈ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಅಂದಮೇಲೆ ನಾನು ಮಾಡ್ತಾ ಇರೋದೇ ಕರೆಕ್ಟು ಅಂತ ಹೇಳಿದ್ದಕ್ಕೆ, ಪಲ್ಲವಿ ಕೂಡ ಹೌದು ದೊಡಮ್ಮ, ಇಲ್ಲಿ ನಾವು ಯಾವುದೇ ರೀತಿ ತಪ್ಪನ್ನ ಮಾಡ್ತಾ ಇಲ್ಲ, ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಅನಿತಾಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಲಲಿತಾ ಬಾಯಿನ ಮುಚ್ಚಿಸ್ತಾರೆ. ಇಲ್ಲಿ ಅನಿತಾ ನೀರು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಹಾಲ್ಗೆ ಬಂದಿರ್ತಾಳೆ. ಅದನ್ನು ಝಾನ್ಸಿ ನೋಡಿದ್ಮೇಲೆ ಅವಳಿಗೆ ಜಲಸ್ ಬರೋಂಗೆ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ರೂಮ್ ಹತ್ರ ಹೋಗಿ ಡೋರ್ನ ಒಂದು ಕಡೆದು ಲಾಕ್ ಮಾಡಿ ರಾಘು ತನ್ನ ಕೈ ಹಿಡಿದು ಎಳಿತಾ ಇದ್ದಾನೆ ಅನ್ನೋ ಥರ ನಾಟಕಗಳನ್ನ ಮಾಡೋಕ್ಕೆ ಶುರು ಮಾಡ್ತಾಳೆ. ಬಿಡು ರಾಘು, ನನಗೆ ನಾಚಿಕೆ ಆಗ್ತಾ ಇದೆ, ಬಿಡು ರಾಘು, ಯಾರಾದರೂ ನೋಡಿದ್ರೆ ಏನು ಗತಿ, ಬಿಡು ರಾಘು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ತನಗೆ ತಾನೇ ಮುತ್ತನ್ನ ಕೊಟ್ಕೊಂಡು, ರಾಘು ಬಿಡು ರಾಘು, ಏನು ರಾಘು ನೀನು ಇಷ್ಟೊತ್ತಿಗೆಲ್ಲ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯ, ಬಿಡು ರಾಘು ನನ್ನನ್ನು ಅಂತ ಅಂದ್ಬಿಟ್ಟು ತನಗೆ ತಾನೇ ಮುತ್ತು ಕೊಟ್ಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲಿ ಅನಿತಾ ಅದನ್ನು ಕೇಳಿಸ್ಕೊಂಡು ಜಲಸ್ ಪಡ್ಕೊತಾ ಇರ್ತಾಳೆ. ಹಾಗಾದರೆ ರಾಘು ಅವರು ಒಳಗೆ ಇದ್ದಾರಾ, ರೂಮಲ್ಲೇ ಇದ್ದಾರಾ, ಮಾಡ್ತೀನಿ ಇವ್ರಿಗೆ ಅಂತ ಅಂದ್ಬಿಟ್ಟು ಅವಳು ತುಂಬಾ ಉರ್ಕೊತಾ ಇರ್ತಾಳೆ. ಇವಳು ಮಾತ್ರ ತನ್ನ ಕೆನ್ನೆಗೆ ತನ್ನ ಲಿಪ್ಸ್ಟಿಕ್ನೇ ಹಾಕಿಕೊಂಡು ರಾಘು ಮುತ್ಕೊಟ್ಟಿದ್ದಾನೆ ಅನ್ನೋ ರೀತಿ ಹೊರಗಡೆ ಬಂದು ತೋರಿಸ್ಕೊಂಡು, ಬಿಡು ರಾಘು ಅಂತ ನಾಟಕನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.